ನಮಸ್ಕಾರ. ನಮ್ಮ ದೇಹದೊಳಗೆ ಪ್ರತಿ ಕ್ಷಣವೂ ಒಂದು ಅದ್ಭುತವಾದ ಶುದ್ಧೀಕರಣ ಘಟಕ ಕೆಲಸ ಮಾಡ್ತಾನೆ ಇರುತ್ತೆ ಅಂತ ಯೋಚಿಸಿದ್ದೀರಾ? ಹೌದು, ಇದು ನಮ್ಮನ್ನ ಆರೋಗ್ಯವಾಗಿಡೋಕೆ ಸದ್ದಿಲ್ಲದೆ ದುಡಿಯುವ ನಮ್ಮ ವಿಸರ್ಜನಾ ವ್ಯವಸ್ಥೆ. ಹಾಗಾದ್ರೆ ಈ ಸಿಸ್ಟಮ್ ಹೇಗೆ ಕೆಲಸ ಮಾಡುತ್ತೆ? ನಮ್ಮ ದೇಹದ ತ್ಯಾಜ್ಯವನ್ನ ಅದು ಹೇಗೆ ನಿಭಾಯಿಸುತ್ತೆ? ಬನ್ನಿ ಇವತ್ತು ಇದರ ಬಗ್ಗೆನೇ ವಿವರವಾಗಿ ತಿಳಿದುಕೊಳ್ಳೋಣ. ಸರಿ, ನಾವು ಮೊದಲು ಸಮಸ್ಯೆಯಿಂದ ಶುರು ಮಾಡಿ ಅದಕ್ಕಿರೋ ಪರಿಹಾರದವರೆಗಿನ ಸಂಪೂರ್ಣ ಪಯಣವನ್ನ ನೋಡೋಣ. ಮೊದಲಿಗೆ ದೇಹದ ತ್ಯಾಜ್ಯ ಸಮಸ್ಯೆಯ ಬಗ್ಗೆ ಮಾತಾಡೋಣ. ನಂತರ ಅದಕ್ಕಿರೋ ಪರಿಹಾರವಾದ ವಿಸರ್ಜನಾಂಗ ವ್ಯೂಹ, ಅದರ ಪ್ರಮುಖ ಭಾಗವಾದ ಮೂತ್ರಪಿಂಡ, ಆ ಮೂತ್ರಪಿಂಡದೊಳಗಿರೋ ಸೂಕ್ಷ್ಮ ಫಿಲ್ಟರ್ ನೆಫ್ರಾನ್, ಮತ್ತು ಕೊನೆಗೆ ವಿಸರ್ಜನೆಯ ಅಂತಿಮ ಹಂತದ ಬಗ್ಗೆ ಚರ್ಚಿಸೋಣ. ಮೊದಲೇದಾಗಿ ಈ ಇಡೀ ಸಿಸ್ಟಮ್ ನಮಗೆ ಯಾಕೆ ಬೇಕು ಅಂದ್ರೆ ಮೂಲ ಸಮಸ್ಯೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ನಮ್ಮ ದೇಹವನ್ನ ಜೀವಂತವಾಗಿ ಇಡೋ ಪ್ರತಿಯೊಂದು ಕ್ರಿಯೆಯೂ ತನ್ನ ಹಿಂದೆ ಕೆಲವು ಅನುಪಯುಕ್ತ ವಸ್ತುಗಳನ್ನ ಬಿಟ್ಟುಹೋಗುತ್ತೆ. ಇದನ್ನ ಹೀಗೆ ಯೋಚಿಸಿ. ನಮ್ಮ ದೇಹದ ಜೀವಕೋಶಗಳು ಕೆಲಸ ಮಾಡಲು ಪ್ರೋಟೀನ್ಗಳನ್ನ ಬಳಸ್ಕೊಳ್ತವೆ. ಈ ಪ್ರಕ್ರಿಯೆಯಲ್ಲಿ ಯೂರಿಯಾದಂತಹ ನೈಟ್ರೋಜನ್ ಹೊಂದಿರುವ ಕೆಲವು ಹಾನಿಕಾರಕ ತ್ಯಾಜ್ಯಗಳು ಉತ್ಪತ್ತಿಯಾಗುತ್ತವೆ. ಇವು ರಕ್ತದಲ್ಲೇ ಉಳಿದುಕೊಂಡರೆ ವಿಷಕಾರಿಯಾಗಿ ಬದಲಾಗಬಹುದು. ಹಾಗಾಗಿ ದೇಹವು ಇವುಗಳನ್ನ ಆದಷ್ಟು ಬೇಗ ಸಮರ್ಥವಾಗಿ ಹೊರಗೆ ಹಾಕಲೇಬೇಕು. ಸರಿ, ಈ ತ್ಯಾಜ್ಯವನ್ನ ಹೊರಹಾಕುವ ಪ್ರಕ್ರಿಯೆ ಇದೆಯಲ್ಲ, ಇದಕ್ಕೆ ಒಂದು ನಿರ್ದಿಷ್ಟ ವೈಜ್ಞಾನಿಕ ಹೆಸರಿದೆ. ಅದೇ ವಿಸರ್ಜನೆ. ಸರಳವಾಗಿ ಹೇಳೋದಾದ್ರೆ, ದೇಹದಲ್ಲಿ ನಡೆಯುವ ಚಯಾಪಚಯ ಕ್ರಿಯೆಗಳಿಂದ ಉಂಟಾದ ಹಾನಿಕಾರಕ ತ್ಯಾಜ್ಯಗಳನ್ನು ಹೊರಹಾಕುವ ಜೈವಿಕ ಪ್ರಕ್ರಿಯೆಗೆ ವಿಸರ್ಜನೆ ಅಂತ ಕರಿತೀವಿ. ಇದು ನಮ್ಮ ಆಂತರಿಕ ಪರಿಸರವನ್ನ ಸ್ವಚ್ಛವಾಗಿ ಸುರಕ್ಷಿತವಾಗಿಡುತ್ತೆ. ಹಾಗಾದ್ರೆ ಈ ವಿಷಕಾರಿ ತ್ಯಾಜ್ಯದ ಸಮಸ್ಯೆಯನ್ನ ನಿಭಾಯಿಸೋಕೆ ನಮ್ಮ ದೇಹದೊಳಗಿರೋ ಆ ಅದ್ಭುತವಾದ ಪರಿಹಾರ ಯಾವುದು? ಅದೇ ನಮ್ಮ ವಿಸರ್ಜನಾಂಗ ವ್ಯೂಹ. ಇದೊಂದು ಅತ್ಯಂತ ದಕ್ಷ ತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆ. ಈ ವಿಸರ್ಜನಾಂಗ ವ್ಯೂಹದಲ್ಲಿ ಮುಖ್ಯವಾಗಿ 4 ಭಾಗಗಳಿವೆ. ಒಂದು ಜೊತೆ ಮೂತ್ರಪಿಂಡಗಳು ಅಂದ್ರೆ ಕಿಡ್ನಿಗಳು, ಇವು ರಕ್ತವನ್ನ ಫಿಲ್ಟರ್ ಮಾಡ್ತವೆ. ಒಂದು ಜೊತೆ ಮೂತ್ರನಾಳಗಳು, ಇವು ಮೂತ್ರವನ್ನ ಕೆಳಗೆ ಸಾಗಿಸ್ತವೆ. ಒಂದು ಮೂತ್ರಕೋಶ, ಇದು ಮೂತ್ರವನ್ನ ಸಂಗ್ರಹಿಸಿಡುತ್ತೆ. ಮತ್ತು ಕೊನೆಗೆ ಮೂತ್ರದ್ವಾರ, ಇದು ದೇಹದಿಂದ ಮೂತ್ರವನ್ನ ಹೊರಹಾಕುತ್ತೆ. ಇವೆಲ್ಲ ಸೇರಿ ಒಂದು ತಂಡದ ಹಾಗೆ ಕೆಲಸ ಮಾಡ್ತವೆ. ಈಗ ಈ ಇಡೀ ಸಿಸ್ಟಮ್ನ ಹೀರೋ ಬಗ್ಗೆ ಮಾತಾಡೋಣ. ಅದೇ ಮೂತ್ರಪಿಂಡಗಳು. ನಮ್ಮ ದೇಹದ ಅತ್ಯಂತ ಪ್ರಮುಖ ಶುದ್ಧೀಕರಣ ಘಟಕಗಳು ಅಂದ್ರೆ ತಪ್ಪಾಗಲ್ಲ. ಇವು ಎಲ್ಲಿವೆ ಅಂತ ಯೋಚನೆ ಮಾಡ್ತಿದ್ರೆ, ನಮ್ಮ ಹೊಟ್ಟೆಯ ಭಾಗದಲ್ಲಿ ಬೆನ್ನುಮೂಳೆಯ ಎಡ ಮತ್ತು ಬಲಬದಿಗಳಲ್ಲಿ ತಲಾ ಒಂದೊಂದು ಇರುತ್ತವೆ. ಇವು ನೋಡೋಕೆ ಹುರುಳಿ ಬೀಜದ ಆಕಾರದಲ್ಲಿ ಇರುತ್ತವೆ. ಕಿಡ್ನಿಗಳ ಮುಖ್ಯ ಕೆಲಸ ಏನು ಅಂತ ಕೇಳಿದ್ರೆ ಉತ್ತರ ತುಂಬಾ ಸರಳ: ಮೂತ್ರವನ್ನ ಉತ್ಪಾದಿಸೋದು. ಆದ್ರೆ ಇದರ ಹಿಂದಿನ ಅಸಲಿ ಉದ್ದೇಶ ರಕ್ತದಲ್ಲಿರೋ ಕಸವನ್ನೆಲ್ಲ ಫಿಲ್ಟರ್ ಮಾಡಿ ಹೊರಹಾಕೋದು. ಇದು ಕೇವಲ ತ್ಯಾಜ್ಯ ಹೊರಹಾಕೋದಷ್ಟೇ ಅಲ್ಲ, ಇದು ನಮ್ಮ ರಕ್ತವನ್ನೇ ಶುದ್ಧೀಕರಿಸುವ ಒಂದು ಪ್ರಮುಖ ಪ್ರಕ್ರಿಯೆ. ಸರಿ, ಈಗ ನಾವು ಒಂದು ದೊಡ್ಡ ಅಂಗದಿಂದ ಅದರೊಳಗಿರುವ ಲಕ್ಷಾಂತರ ಸೂಕ್ಷ್ಮ ಯಂತ್ರಗಳ ಕಡೆಗೆ ಹೋಗೋಣ. ಕಿಡ್ನಿಗಳ ಒಳಗಡೆ ಈ ಫಿಲ್ಟರಿಂಗ್ ಕೆಲಸವನ್ನ ನಿಜವಾಗಿಯೂ ಮಾಡುವ ರಚನೆಗಳೇ ನೆಫ್ರಾನ್ಗಳು. ಪ್ರತಿಯೊಂದು ನೆಫ್ರಾನ್ ಕೂಡ ಒಂದು ಮೂಲಭೂತ ಸೋಸುವ ಘಟಕ. ಇದರಲ್ಲಿ ಗ್ಲೋಮೆರುಲಸ್ ಅಂತ ಕರೆಯುವ ಸೂಕ್ಷ್ಮ ರಕ್ತನಾಳಗಳ ಒಂದು ಗುಚ್ಛ ಇರುತ್ತೆ. ಅದನ್ನ ಸುತ್ತುವರೆದ ಬೌಮನ್ಸ್ ಕ್ಯಾಪ್ಸ್ಯೂಲ್ ಅನ್ನೋ ಕಪ್ ಆಕಾರದ ರಚನೆ ಮತ್ತು ಅದಕ್ಕೆ ಹೊಂದಿಕೊಂಡ ಒಂದು ಉದ್ದವಾದ ನಾಳ ಇರುತ್ತೆ. ಇಂಥ ಲಕ್ಷಾಂತರ ನೆಫ್ರಾನ್ಗಳು ಪ್ರತಿ ಕಿಡ್ನಿಯಲ್ಲಿವೆ. ಈ ನಂಬರ್ ಕೇಳಿದ್ರೆ ನಿಜಕ್ಕೂ ಆಶ್ಚರ್ಯ ಆಗತ್ತೆ. ಒಂದೊಂದು ಕಿಡ್ನಿಯಲ್ಲಿ ಸುಮಾರು 10 ಲಕ್ಷ, ಹೌದು 1 ಮಿಲಿಯನ್ ನೆಫ್ರಾನ್ಗಳಿರ್ತವೆ. ಈ ಲಕ್ಷಾಂತರ ಸೂಕ್ಷ್ಮ ಫಿಲ್ಟರ್ಗಳು ಒಟ್ಟಾಗಿ ದಣಿವರಿದೆ ಕೆಲಸ ಮಾಡೋದ್ರಿಂದ ನಮ್ಮ ಕಿಡ್ನಿಗಳು ಪ್ರತಿದಿನ ಸುಮಾರು 180 ಲೀಟರ್ ರಕ್ತವನ್ನ ಸಂಸ್ಕರಿಸುವ ಸಾಮರ್ಥ್ಯ ಹೊಂದಿವೆ. ಹಾಗಾದ್ರೆ ಇಷ್ಟೊಂದು ಸಣ್ಣ ಫಿಲ್ಟರ್ಗಳು ಕೆಲಸ ಮಾಡೋದು ಹೇಗೆ? ಮೂತ್ರ ಉತ್ಪಾದನೆಯ ಪ್ರಕ್ರಿಯೆ ಮುಖ್ಯವಾಗಿ 3 ಹಂತಗಳಲ್ಲಿ ನಡೆಯುತ್ತೆ. ಮೊದಲನೇದು ಅಧಿಕ ಒತ್ತಡದಲ್ಲಿ ರಕ್ತದ ಫಿಲ್ಟ್ರೇಷನ್. ಎರಡನೇದು ಉಪಯುಕ್ತ ವಸ್ತುಗಳ ಆಯ್ದ ಪುನರ್ಹೀರಿಕೆ. ಮತ್ತು ಕೊನೆಯದಾಗಿ ತ್ಯಾಜ್ಯವನ್ನ ಮೂತ್ರವಾಗಿ ಸಂಗ್ರಹಿಸೋದು. ಇದರಲ್ಲಿ ಎರಡನೇ ಹಂತ ಅಂದ್ರೆ ಆಯ್ದ ಪುನರ್ಹೀರಿಕೆ ಇದೆಯಲ್ಲ, ಇದು ತುಂಬಾನೇ ಮುಖ್ಯ ಮತ್ತು ಜಾಣ್ಮೆಯ ಪ್ರಕ್ರಿಯೆ. ಯಾಕಂದ್ರೆ ಮೊದಲ ಫಿಲ್ಟ್ರೇಷನ್ನಲ್ಲಿ ತ್ಯಾಜ್ಯದ ಜೊತೆ ಗ್ಲೂಕೋಸ್, ಅಮೈನೋ ಆಸಿಡ್ಸ್, ಲವಣಗಳು ಮತ್ತು ಬಹಳಷ್ಟು ನೀರು ಕೂಡ ರಕ್ತದಿಂದ ಹೊರಗೆ ಬಂದ್ಬಿಡುತ್ತೆ. ಆದರೆ ನಮ್ಮ ದೇಹಕ್ಕೆ ಇವೆಲ್ಲ ಬೇಕು. ಹಾಗಾಗಿ ನೆಫ್ರಾನ್ಗಳು ಈ ಎಲ್ಲ ಉಪಯುಕ್ತ ವಸ್ತುಗಳನ್ನ ಮತ್ತು ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಆಯ್ದು ಮರಳಿ ರಕ್ತಕ್ಕೆ ಹೀರ್ಕೊಳ್ತವೆ. ಕೇವಲ ಬೇಡವಾದ ತ್ಯಾಜ್ಯ ಮಾತ್ರ ಮುಂದೆ ಹೋಗುತ್ತೆ. ಸರಿ, ಕಸವನ್ನೆಲ್ಲ ಬೇರ್ಪಡಿಸಿ ಉಪಯುಕ್ತ ವಸ್ತುಗಳನ್ನ ಉಳಿಸ್ಕೊಂಡಾಯ್ತು. ಈಗ ಈ ಸಂಸ್ಕರಿಸಿದ ತ್ಯಾಜ್ಯ ಅಂದ್ರೆ ಮೂತ್ರ ದೇಹದಿಂದ ಹೊರಗೆ ಹೋಗೋದು ಹೇಗೆ
ಅದುವೇ ನಮ್ಮ ಕೊನೆಯ ಹಂತ. ಇಲ್ಲಿಂದ ಮೂತ್ರದ ಅಂತಿಮ ಪ್ರಯಾಣ ಶುರುವಾಗತ್ತೆ. ಕಿಡ್ನಿಗಳಲ್ಲಿ ತಯಾರಾದ ಮೂತ್ರವು ಮೂತ್ರನಾಳಗಳು ಅನ್ನೋ ಉದ್ದನೆಯ ಪೈಪ್ಗಳ ಮೂಲಕ ಕೆಳಗೆ ಬಂದು ಮೂತ್ರಕೋಶವನ್ನ ತಲುಪುತ್ತೆ. ಅದು ತುಂಬುವರೆಗೂ ಅಲ್ಲಿ ಸಂಗ್ರಹ ಆಗಿ ಕೊನೆಗೆ ಮೂತ್ರದ್ವಾರದ ಮೂಲಕ ದೇಹದಿಂದ ಹೊರಹಾಕಲ್ಪಡುತ್ತೆ. ಇಲ್ಲಿ ಒಂದು ವಿಶೇಷತೆ ಇದೆ. ನಮ್ಮ ಮೂತ್ರಕೋಶ ಇದೆಯಲ್ಲ, ಅದು ಸ್ನಾಯುಗಳಿಂದ ಮಾಡಲ್ಪಟ್ಟಿದೆ ಮತ್ತು ಸಂಪೂರ್ಣವಾಗಿ ನಮ್ಮ ನರವ್ಯೂಹದ ನಿಯಂತ್ರಣದಲ್ಲಿದೆ. ಇದೇ ಕಾರಣದಿಂದಲೇ ನಾವು ಮೂತ್ರ ವಿಸರ್ಜನೆಯ ಪ್ರಚೋದನೆಯನ್ನ ನಮಗೆ ಬೇಕಾದಾಗ ನಿಯಂತ್ರಿಸೋಕೆ ಸಾಧ್ಯವಾಗೋದು. ಇದೊಂದು ನಮ್ಮ ನಿಯಂತ್ರಣದಲ್ಲಿರುವ ಪ್ರಕ್ರಿಯೆ. ಹಾಗಾದ್ರೆ ಒಟ್ಟಾರೆಯಾಗಿ ನಾವು ಇದರಿಂದ ಏನು ಅರ್ಥ ಮಾಡ್ಕೊಳ್ಬೇಕು? ವಿಸರ್ಜನಾ ವ್ಯವಸ್ಥೆ ಅಂದ್ರೆ ಕೇವಲ ತ್ಯಾಜ್ಯವನ್ನ ಹೊರಹಾಕುವ ಒಂದು ಸಿಸ್ಟಮ್ ಅಷ್ಟೇ ಅಲ್ಲ. ಇದು ನಮ್ಮ ದೇಹದೊಳಗಿನ ನೀರು, ಲವಣಗಳು ಮತ್ತು ಇತರ ರಾಸಾಯನಿಕಗಳ ಸೂಕ್ಷ್ಮ ಸಮತೋಲನವನ್ನ ಅಂದ್ರೆ ಹೋಮಿಯೋಸ್ಟಾಸಿಸ್ ಅನ್ನ ಕಾಪಾಡುವ ಒಂದು ಜೀವನಾಡಿ. ನಮ್ಮ ಸಂಪೂರ್ಣ ಆರೋಗ್ಯವೇ ಇದರ ಮೇಲೆ ನಿಂತಿದೆ. ನಮ್ಗೆ ಗೊತ್ತೇ ಆಗ್ದ ಹಾಗೆ ಪ್ರತಿ ಕ್ಷಣ ಪ್ರತಿ ಸೆಕೆಂಡ್ ನಮ್ಮ ದೇಹದೊಳಗೆ ಇಂಥ ಒಂದು ಅದ್ಭುತ ಸಂಕೀರ್ಣವಾದ ಶುದ್ಧೀಕರಣ ಪ್ರಕ್ರಿಯೆ ನಡೀತಾನೇ ಇರುತ್ತೆ. ಇದು ನಿಜಕ್ಕೂ ಒಂದು ವಿಸ್ಮಯ ಅಲ್ವಾ? ಮುಂದಿನ ಬಾರಿ 1 ಗ್ಲಾಸ್ ನೀರು ಕುಡಿದಾಗ ನಿಮ್ಮ ಕಿಡ್ನಿಗಳಿಗೆ ಒಂದು ಥ್ಯಾಂಕ್ಸ್ ಹೇಳಿ.